ರಾಜ್ಯಪಾಲರ ಕಚೇರಿ ದುರುಪಯೋಗ ಆಗ್ತಿದೆಯಾ? ಬಿಜೆಪಿಯಿಂದಲೇ ರಾಜ್ಯಪಾಲರ ಕಚೇರಿಯ ದುರ್ಬಳಕೆ. ರಾಜ್ಯಪಾಲರ ಮೂಲಕವೇ ಸರ್ಕಾರ ಅಸ್ಥಿರದ ಸಂಚು. ರಾಜ್ಯಪಾಲರ ವಿರುದ್ಧವೇ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಬಿಜೆಪಿ ಪ್ಲಾನ್ ಗೊತ್ತಾಗ್ತಿದ್ದಂತೆ ಕಾಂಗ್ರೆಸ್ ಹೈ ಅಲರ್ಟ್ ಆಗಿದೆ. ಕಾದು ನೋಡಿ ದಾಳವನ್ನ ಉರುಳಿಸಲು ಸಿಎಂ ಸಿದ್ದರಾಮಯ್ಯ ತಂತ್ರವನ್ನ ಮಾಡ್ತಿದ್ದಾರಂತೆ. ರಾಜ್ಯಪಾಲರ ನಿರ್ಧಾರದ ಆಧಾರದ ಮೇಲೆ ಸಿದ್ದು ಆಟ ಆಗತ್ತೆ. ಸುಲಭಕ್ಕೆ ಸೋಲನ್ನ ಒಪ್ಪಿಕೊಳ್ಳದಿರಲು ಸಿಎಂ ಸಿದ್ದು ತೀರ್ಮಾನ. ಮಹಾರಾಷ್ಟ್ರ ದೆಹಲಿಯಲ್ಲಿ ಆದಂಗೆ ಇಲ್ಲಿ ಆಗಲ್ಲ ಅಂತ ಸಂದೇಶವನ್ನ ರವಾನಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಬಿಗ್ ಪ್ಲಾನ್. ರಾಜ್ಯಪಾಲರ ವಿರುದ್ಧವೇ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್. ಜೊತೆಗೆ ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಲು ನಿರ್ಧಾರವಾಗಿದೆಯಂತೆ. ರಾಜ್ಯಪಾಲರ ವಿರುದ್ಧವೇ ರಾಷ್ಟ್ರಪತಿಗಳಿಗೆ ದೂರು. ಇದಕ್ಕಾಗಿ ಮಾಹಿತಿ ಸಂಗ್ರಹಿಸುತ್ತಿರುವ ಗುಪ್ತಚರ ಇಲಾಖೆ. ರಾಜ್ಯಪಾಲರ ವಿರುದ್ಧ ಗುಪ್ತಚರ ಇಲಾಖೆಯಿಂದ ಮಾಹಿತಿ. ಸೈಲೆಂಟ್ ಆಗಿ ಸ್ಕೆಚ್ ಹಾಕಿ ಸಮಯಕ್ಕಾಗಿ ಕಾಯ್ತಿರೋ ಸಿಎಂ ಸಿದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಹೋಗ್ತಿದ್ದಂತೆ ರಾಜ್ಯದಲ್ಲಿ ದಗ ಅಂತ ಇದೆ. ಒಂದು ರೀತಿಯಾಗಿ ಗವರ್ನರ್ ವರ್ಸಸ್ ಸರ್ಕಾರದ ಸಂಘರ್ಷ ಎದುರಾಗಿಬಿಟ್ಟಿದೆ. ಇದರಿಂದ ಮೂಡ್ತಾ ಇದೆ ರಾಜ್ಯಪಾಲರ ಕಚೇರಿ ದುರುಪಯೋಗ ಆಗ್ತಾ ಇದೆಯಾ? ಬಿಜೆಪಿಯಿಂದಲೇ ರಾಜ್ಯಪಾಲರ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂತಿದ್ದಾರಾ ಅಂತ. ರಾಜ್ಯಪಾಲರ ಮೂಲಕವೇ ಸರ್ಕಾರ ಅಸ್ಥಿರಗೊಳ್ಳುವ ಸಂಚಾಗ್ತಾ ಇದೆ ಅಂತ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಇನ್ನು ಬಿಜೆಪಿ ಪ್ಲಾನ್ ಗೊತ್ತಾಗ್ತಿದ್ದಂತೆ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಕಾದು ನೋಡಿ ಎನ್ನುವಂತಹ ದಾಳವನ್ನ ಉರುಳಿಸಲು ಸಿಎಂ ಸಿದ್ದು ತಂತ್ರವನ್ನ ಮಾಡ್ತಿದ್ದಾರಂತೆ. ರಾಜ್ಯಪಾಲರ ನಿರ್ಧಾರದ ಆಧಾರದ ಮೇಲೆ ಸಿದ್ದು ಮುಂದಿನ ಆಟ ಹೋಗುತ್ತಂತೆ. ಇನ್ನು ಸುಲಭಕ್ಕೆ ಸೋಲನ್ನು ಒಪ್ಪಿಕೊಳ್ಳದಿರಲು ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರ ದೆಹಲಿಯಲ್ಲಿ ಆದಂಗೆ ಎಲ್ಲಿ ಆಗಲ್ಲ ಅಂತಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಬಿಗ್ ಪ್ಲಾನ್. ರಾಜ್ಯಪಾಲರ ವಿರುದ್ಧವೇ ಸುಪ್ರೀಂ ಕೋರ್ಟ್ ನಲ್ಲಿ ಹಾಗಾದ್ರೆ ಕೇಸ್ ಆಗತ್ತಾ? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ರಾಷ್ಟ್ರಪತಿಗಳಿಗೂ ಕೂಡ ದೂರು ನೀಡಲು ನಿರ್ಧಾರ. ರಾಜ್ಯಪಾಲರ ವಿರುದ್ಧವೇ ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಲಿಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆಯಂತೆ. ಇದಕ್ಕಾಗಿ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ ಗುಪ್ತಚರ ಇಲಾಖೆಯಿಂದ. ರಾಜ್ಯಪಾಲರ ವಿರುದ್ಧ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಿದೆಯಂತೆ. ಹಾಗಾದ್ರೆ ಸೈಲೆಂಟ್ ಆಗಿನೇ ಸ್ಕೆಚ್ ಹಾಕಿ ಸಮಯಕ್ಕಾಗಿ ಕಾದು ನೋಡ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯನವರು?